ಇದೆ. ಏನ್ ಬರ್ಕೊಟ್ಟಿದೀವ 140 ಕೋಟಿ ಜನಲಿ ಈ ಮೋದಿ ಬಿಟ್ರೆ ಪ್ರಧಾನಿ ಆಗ್ಲಿಕ್ಕೆ, ಈ ಬಿಜೆಪಿ ಬಿಟ್ರೆ ಬೇರೆ ನಡ್ಸಕ್ಕೆ ಯಾರಿಗೂ ಯೋಗ್ಯತೆ ಇಲ್ವಾ? ರೈಟ್ ಸ್ಪೈನ್ಲೆಸ್ ಜನ ನಾವ್ ಯಾರು ಅಲ್ಲ. ವಿ ಆರ್ ನಾಟ್ ಸ್ಪೈನ್ಲೆಸ್ ಪೀಪಲ್. ಈ ಮೋದಿ ಇರೋದಿಲ್ಲ. ಎಕ್ಸ್ಪೈರಿ ಡೇಟ್ ಹತ್ರ ಇದೆ. ಈ ಸರ್ಕಾರಕ್ಕೆ ಎಕ್ಸ್ಪೈರಿ ಡೇಟ್ ಹತ್ರ ಇದೆ. ನಿನ್ನೆ ಆ ದೆಹಲಿ ಪೊಲೀಸರು ಮಾಡಿದಂತ ಒಂದೊಂದು ಪ್ರಕರಣ, ಒಂದೊಂದು ಉಚ್ಚಾಟ, ಆ ಹುಡುಗರು ವಿಡಿಯೋದಲ್ಲಿ ವಿಡಿಯೋ ಮಾಡಿದ್ದಾರೆ, ಕರೆಂಟ್ ಕೊಟ್ಟರದ ವಿಡಿಯೋ ಮಾಡಿದ್ದಾರೆ. ಯಾವ ರೌಡಿಗಳು ಲಾಠಿ ಎತ್ಕೊಂಡ್ಬಂದು ಹೊಡೆದಿದ್ದಾರೆ, ವಿಡಿಯೋ ಆಗಿದೆ ಅಲ್ರಿ. ಎಕ್ಸ್ಪೈರಿ ಆಗಿರೋ ಏನೋ ಇದನ್ನ ಏನೋ ಬುಲೆಟ್ಗಳು, ಏನೋ ನೀವು ಹಾಕ್ದಂತ ಟಿಯರ್ ಗ್ಯಾಸ್ ಶೆಲ್ ಸಹ ಎಕ್ಸ್ಪೈರಿ ಆಗಿದೆ ಅಲ್ವೋ? ಈ ಪೊಲೀಸ್ ಬಳಸಿದಂತ ಟಿಯರ್ ಗ್ಯಾಸ್ಗೆ ಎಕ್ಸ್ಪೈರಿ ಡೇಟ್ ಆಗಿದೆ ಅಂತಂದ್ರೆ ಮೋದಿ ಸರ್ಕಾರಕ್ಕೆ, ಬಿಜೆಪಿಗೆ ಎಕ್ಸ್ಪೈರಿ ಆಗಿಲ್ವಾ? ಆಗಬೇಕು, ಆಗುತ್ತೆ. ನಾವು ಮಾಡಿಸ್ತೀವಿ. ಈ ದೇಶ ಏನು ಬಿಜೆಪಿಗೆ, ಈ ಪೊಲೀಸ್ ಅವ್ರಿಗೆ, ಈ ಮೋದಿಗೆ ಬರ್ಕೊಟ್ಟಿಲ್ಲ. ಆಡಳಿತ ಕರೆಕ್ಟ್ ಆಗಿ ಮಾಡಿದ್ರೆ ಓಕೆ, ಆಡಳಿತ ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ಲೆಕ್ಕಾಚಾರನೂ ಕೇಳ್ತೀವಿ, ದಂಡಿನೂ ಮಾಡ್ತೀವಿ, ಈ ಸರ್ಕಾರವನ್ನ ಕೆಳಗೊಳಿಸ್ತೀವಿ. ಆ ದಮ್ಮು ತಾಕತ್ತು ಈ ದೇಶದ 140 ಕೋಟಿ ಜನ ಆಗಿದ್ದಾರೆ. ನೀವು ಬೇಕಾದ್ರೆ ನಮ್ಮನ್ನ ಚೈನಾ ಏಜೆಂಟ್, ಬಾಂಗ್ಲಾ ಏಜೆಂಟ್, ಅಫ್ಘಾನ್ ಏಜೆಂಟ್, ಪಾಕಿ ಏಜೆಂಟ್, ಪಾಪಿ ಮುಂಡವ, ಆ ಊಟ ತಿನ್ನೋದು ಅವ್ರ ಏಜೆಂಟ್ ತಿಂಗಳಲ್ಲಿ 25 ದಿವಸ ಹೊರಗಡೆನೆ ಇರ್ತಾನೆ ಮೋದಿ. ನಾವ್ ಯಾವತ್ತಾದ್ರೂ ಹೇಳಿದ್ರ ಈ ದೇಶದ ಏಜೆಂಟ್ ಅಂತ? ನಾವ್ ಯಾವತ್ತಾದ್ರೂ ಹೇಳಿದ್ರ? ನೆಂಟರು ಬಂದಂಗ್ ಬರೋದು ಭಾರತಕ್ಕೆ, ಇಲ್ಲೊಂದೆರಡು ಭಾಷಣ ಮಾಡೋದು, ಚುನಾವಣೆ ಮಾಡೋದು, ಓಡೋಗೋದು. ಈ ಕೆಲ್ಸಕ್ಕ ನಾವೇನು ಅದನ್ನ ಹೇಳ್ತಾರಲ್ಲ, ನಾವೇನ್ ಸಾಕೊಂಡಿದೀವ ಈ ಪ್ರಧಾನಿನ? ಪ್ರಧಾನಿವನ್ನ? ದಟ್ ಈಸ್ ಅ ಕ್ವಶನ್. ಈ ದೇಶದಲ್ಲಿ ಇನ್ನ ಸಂವಿಧಾನ ಇದೆ. ಈ ದೇಶದಲ್ಲಿ ಸಂವಿಧಾನ ಕೆಳಗಡೆನೆ ಮೋದಿ ಸರ್ಕಾರನು ಇರೋದು. ನೆಂಟ್ರೇನೋ? ಮೋದಿ ನೆಂಟ್ರೇನೋ? ತಿಂಗಳಲ್ಲಿ 25 ದಿವಸ ಸುತ್ತಾಡ್ಕೊಂಡ್ ಬರ್ತಾರೆ. ಅಂದಾಜು ಯಾವ್ಯಾವ ದೇಶಕ್ಕೆ ಹೋಗ್ತಾರೆ? ಆ ದೇಶದ ಏಜೆಂಟ್ ಅಂತ ನಾವ್ ಯಾವತ್ತಾದ್ರೂ ಹೇಳಿದೀವ? ನಾಚಿಕೆ ಮಾನ ಮರ್ಯಾದಿಲ್ವೇನೋ ನಿಮ್ಗಳಿಗೆ? ಸೋನಂ ವಾಂಗ್ಚುಕ್ ಚೈನಾ ಏಜೆಂಟಾ? ನಿಮ್ ಮಕ್ಕ ನೋಡ್ಕೊಳ್ರಲ್ಲೇ. ಯೂನಿವರ್ಸಿಟಿ ಕಾಲೇಜ್ಗೆ ಹೋಗಿರಲ್ಲ ನೀವು. ಏನು ಬರ್ಕೊಟ್ಬಿಟ್ಟಿದೀವ ಮೋದಿಗೆ? ಬರ್ಕೊಟ್ಟಿದೀವೇನೋ ಮೋದಿಗೆ? ಮೋದಿನ ಈ ದೇಶನ ಬರ್ಕೊಟ್ಟಿದೀವ? ನಾವ್ಯಾರು ಬರ್ಕೊಟ್ಟಿಲ್ಲ. ಜನ ಇವತ್ತು ಬೀದಿಗಿಳಿದಿದ್ದಾರೆ, ರೈತರು ಬೀದಿಗಿಳಿದಿದ್ದಾರೆ, ಸ್ಟೂಡೆಂಟ್ಸ್ ಬೀದಿಗಿಳಿದಿದ್ದಾರೆ.